ANM ನ್ಯೂಸ್ಗೆ ಸ್ವಾಗತ. ಪ್ರಥಮ ದೈವ, ಪ್ರಧಾನ ದೈವ ಗಣಪತಿ. ಯಾವುದೇ ಕಾರ್ಯವಾಗಲಿ, ಎಂಥದೇ ವ್ಯವಹಾರವಾಗಲಿ, ಅದು ಎಂತಹದೇ ಕಾರ್ಯಕ್ರಮ ಆಗಲಿ, ಅವಿರೋಧಗಳನ್ನು ತೊಲಗಿಸುವಂತಹ ಸಿದ್ಧಿ, ಬುದ್ಧಿ, ಸಮೃದ್ಧಿಯನ್ನು ಪ್ರಸಾದಿಸುವಂತಹ ನಾಯಕ ವಿನಾಯಕವಾಗಿರುತ್ತದೆ. ಇಂತಹ ಗಣಪತಿ ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದ ಇದೆ. ಆ ಸೇತು ಹಿಮಾಚಲ ಗಣನಾಥನ ಆರಾಧನಾ ರೇಖೆಗಳ ಆಧ್ಯಾತ್ಮಿಕ ಸಂವಿಧಾನ ಪರಿಮಿಷ್ಟವಾಗಿರುತ್ತದೆ. ಈ ಪರಂಪರೆಯಲ್ಲಿ ಸುಮಾರು ದೇವಾಲಯಗಳು ಆವಿಷ್ಕಾರವಾಗಿರುತ್ತದೆ. ಆವಿಷ್ಕಾರಗಳಲ್ಲಿ ಈ ಕುರುಡುಮಲೆ ಗಣಪತಿ ಎಂದು ಹೇಳಲಾಗುತ್ತಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಾಲಿಗ್ರಾಮ ಶಿಲೆ ಮಹಾಗಣಪತಿ ದೇವಾಲಯವಾಗಿದೆ. ಭಾದ್ರಪದ ಮಾಸದಲ್ಲಿ ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ಕುರುಡುಮಲೆ ಸುಪ್ರಸಿದ್ಧ ಗಣಪತಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಗಣಪತಿ ಆರಾಧನೆ ಎಷ್ಟೇ ಸುಲಭವಾದರೂ ಗಣಪತಿಯನ್ನು ಆರಾಧನೆ ಮಾಡಿದರೆ ಫಲಿತಾಂಶ ಅಧಿಕವಾಗಿರುತ್ತದೆ. ಯೋಗ, ತಂತ್ರ, ಮಂತ್ರ, ವೇದಶಾಸ್ತ್ರದಲ್ಲಿ ಎಷ್ಟು ತತ್ವ ಗಣಪತಿಯ ವೈಭವದ ಬಗ್ಗೆ ವಿಸ್ತರಿಸಲಾಗಿದೆ. ಇಂತಹ ಪ್ರಥಮ ಪೂಜಿತ ವಕ್ರತುಂಡ ಮಹಾಕಾಯನು ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ಶೋಭಿತನಾಗಿ ಮಹಾವೀರ ಮೂರ್ತಿಯಾಗಿ ಕುರುಡುಮಲೆ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಸುಮಾರು 14 ಅಡಿ ಏಕಶಿಲಾ ಮೂರ್ತಿಯಾಗಿ ವಿರಾಟ ರೂಪ, ಧೀರ, ಗಂಭೀರ ಮಹಾಗಣಪತಿ ವಿಗ್ರಹ ಅಲಂಕಾರನಾಗಿ ನೆಲೆಸಿದ್ದಾನೆ. ಪುರಾಣ ವಿಶೇಷಗಳ ಚಾರಿತ್ರಿಕ ಯಶಸ್ಸನ್ನು ಕಾಣುತ್ತಿರುವ ಈ ಕ್ಷೇತ್ರ ಭಾರತ ದೇಶದಲ್ಲೇ ಪ್ರಸಿದ್ಧ ದೇವಾಲಯ ಸಹ ಆಗಿದೆ. ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈಗ ಗಣಪತಿ ನೋಡಿದ್ರೆ ನೀವು ಈ ಗಣಪತಿ ಎಲ್ಲಿದೆ, ಇದರ ಮಹಿಮೆ ಏನು, ಇಲ್ಲಿ ಯಾಕಷ್ಟು ಜನ ಬರ್ತಾರೆ, ಏನಕ್ಕೋಸ್ಕರ, ಯಾರ್ಯಾರಿಗೆ ಏನೇನು ಫಲ ಸಿಕ್ಕಿದೆ ಎಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಣಪತಿ ಪ್ರತಿಷ್ಠೆಯಾಗಿ 4 ಯುಗಗಳಾಗಿದೆ. ಕೃತಿಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ. ಮೊದಲನೇ ಯುಗ ಒಂದು ಕೃತಿಯುಗ. ಕೃತಿಯುಗ ಅಂತಂದರೆ ಮಾನವರು ಯಾರೂ ಇರ್ತಾ ಇರಲಿಲ್ಲ, ಎಲ್ಲ ದೇವತೆಗಳು, ರಾಕ್ಷಸರು ಇರುವಂಥ ಕಾಲ. ಅಂತಹ ಕೃತಿಯುಗದಲ್ಲಿ ಒಂದು ತ್ರಿಪುರಾಸ್ಪರ ಎನ್ನೋ ರಾಕ್ಷಸ ಇರ್ತಾನೆ. ಆ ರಾಕ್ಷಸನ ಸಂಹಾರಕ್ಕೋಸ್ಕರವಾಗಿ ಇಲ್ಲಿ ಗಣಪತಿನ ಸಾಕ್ಷಾತ್ ತ್ರಿಮೂರ್ತಿಗಳೇ ಗಣಪತಿನ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳು ಇಲ್ಲಿ ಬಂದು ಕೂಡಿ ಗಣಪತಿನ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇದು ಏಕಶಿಲಾ ಸಾಲಿಗ್ರಾಮ ಮೂರ್ತಿ. ಇಡೀ ನಮ್ಮ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಎಲ್ಲೂ ಇಲ್ಲ ಅಂತ ಪ್ರತೀತಿ. ಸ್ವಾಮಿಯ ಪ್ರತಿಷ್ಠೆಗೆ 33 ಕೋಟಿ ದೇವತೆಗಳೆಲ್ಲ ಈ ಸ್ಥಳದಲ್ಲಿ ಕೂಡಿದ್ರಂತೆ. ಆ ಕೂಡಿರುವಂಥ ಈ ಪುಣ್ಯ ಕ್ಷೇತ್ರಕ್ಕೆ ಕೂಟಾದ್ರಿ ಕ್ಷೇತ್ರ, ಕೂಡುಮಲೆ ಅಂತ ನಾಮಕರಣ ಆಗಿರ್ತಕ್ಕಂಥದ್ದು. ಅದು ಬರ್ತಾ ಬರ್ತಾ ಹಾಡು ಭಾಷೆಯಲ್ಲಿ ಅರ್ಥವಿಲ್ಲದೆ ಕುರುಡುಮಲೆ ಅಂತ ಕರೀತಾ ಇರ್ತಕ್ಕಂಥದ್ದು. ತ್ರೇತಾಯುಗದಲ್ಲಿ ಲಂಕೆಯಲ್ಲಿ ಸೀತೆ ಇರಬೇಕಾದ್ರೆ ಶ್ರೀರಾಮಚಂದ್ರ ಮೂರ್ತಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಮಂತಗಣಿ ಕದ್ಬಿಟ್ಟ ಅಂತ ಅಪವಾದ ಬಂದಾಗ ಪಂಚಪಾಂಡವರು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ 3 ಯುಗದಿಂದ ದೇವಸ್ಥಾನ ಏನೂ ಇರಲಿಲ್ಲ, ಬರೀ ಶಿಲೆ ಮಾತ್ರ ಬಯಲಿನಲ್ಲೇ ಇತ್ತು. ಈ ನಮ್ಮ ಕಲಿಯುಗದಲ್ಲಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಕೊಟ್ಟಿರುವಂಥ ಸ್ಥಳ ಮಹಿಮೆ. ಗಣಪತಿ ಹಬ್ಬ ಮಾರನೇ ದಿನ ಬ್ರಹ್ಮ ರಥೋತ್ಸವ ಇರುತ್ತೆ ಆಗಿದೆ ಅಂತ. ಆ 4 ಯುಗಗಳು ಹೇಗಾಯಿತು ಅಂತ ಇಲ್ಲಿ ಸ್ತಂಭಗಳು ನೋಡ್ಬೋದು. ಒಂದೊಂದು ಸ್ತಂಭನೂ ಒಂದೊಂದು ಯುಗಕ್ಕೆ ಅನುಕೂಲವಾಗಿರ್ತಕ್ಕಂಥ ಸ್ತಂಭಗಳು. ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಸ್ತಂಭಗಳು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಮೊದಲನೇದಾಗಿ ಈಗ ಏನೇನು ಆಗಿದೆ ಗಣಪತಿಗೆ ಅಂತ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ರಾಜಕೀಯ ಗಣಪತಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಗಣಪತಿ. ಅಂದರೆ ಇಂಥ ಮಿನಿಸ್ಟರ್ ಬಂದಿಲ್ಲ ಅಂತಿಲ್ಲ ದೇವಸ್ಥಾನಕ್ಕೆ, ಪ್ರತಿಯೊಬ್ಬರು ಬಂದು ಹೋಗಿರ್ತಕ್ಕಂಥ ದೇವಸ್ಥಾನ ಇದ್ದು. ಮುಖ್ಯವಾಗಿ ಈಗ ಯಾರೇ ಒಬ್ಬರು ಎಲೆಕ್ಷನ್ಗೆ ನಿಲ್ತಾರೆ ಅಂತ ಅವರಿಗೆ ಜಯ ಬೇಕಲ್ವಾ, ಜಯಕ್ಕೋಸ್ಕರ ಹುಡುಕೋ ಬರ್ತಾರೆ ಗಣಪತಿ. ಇಲ್ಲಿ ಬಂದು ಹೋಗಿರ್ತಕ್ಕಂಥವ್ರಿಗೆ ಯಾರಿಗೂ ಆಗಲಿ ಜಯ ಸಿಗದೇ ಇಲ್ಲ. ಬಂದು ಹೋಗಿರ್ತಕ್ಕಂಥವ್ರು ಎಲ್ಲರಿಗೂ ಜಯ ಸಿಕ್ಕಿದೆ. ಹಾಗೆ ನಮ್ಮ ಮನಸ್ಸಲ್ಲಿ ಏನೇ ಒಂದು ಬಾಧೆ ಇರಲಿ, ಈಗ ಒಬ್ಬರಿಗೆ ಮದುವೆ ಆಗಿಲ್ಲ ಅಂತ, ಒಬ್ಬರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ, ಏನೇ ಒಂದು ಮನೋವಾಕ್ಯ ಇರಲಿ, ಇಲ್ಲಿ ಬಂದು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಮಂಡಲ ಪೂಜೆ ಅಂತ ಅದಕ್ಕಂತಲೇ ಮಾಡ್ತಾರೆ. 48 ದಿನ ಇರುತ್ತೆ ದೇವರಿಗೆ. ಆ 48 ದಿನ ಒಳಗಡೆ ನಿಮಗೆ ಸಕ್ಸಸ್ ಸಿಗುತ್ತೆ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಸ್ಥ ಜಂಬೋಫಲ ಸಾರ ಭಕ್ಷಿತಂ ಉಪಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸಕಲ ಪ್ರಾಣಿಗಳಿಗೂ ಹಿತವನ್ನು ಬೋಧಿಸುತ್ತಾನೆ. ಆದ್ದರಿಂದ ಉಮಾಸುತನನ್ನು ವಿನಾಯಕ ಎಂದು ಕರೆಯುತ್ತಾರೆ ಎಂದು ಅಮರದಲ್ಲಿ ವ್ಯಾಖ್ಯಾನಿಸಲಾಗಿದೆ.
ಗಣ ಎಂದರೆ ಸಮೂಹ, ವಿಶ್ವವೆಲ್ಲ ಗಣಪಯ್ಯ. ಈ ಗಣಗಳೆಲ್ಲವೂ ಅಂತರ್ಯಾಮಿಯಾಗಿ ಇದ್ದು ಆಶೀರ್ವದಿಸುವ ಪರಮೇಶ್ವರನು ಗಣಪತಿ. ಶಿವ, ವಿಷ್ಣು, ಶಕ್ತಿ, ಸೂರ್ಯ, ಗಣಪತಿ ಈ 5 ದೇವರುಗಳನ್ನು ಅಭೇದ ದೃಷ್ಟಿಯಲ್ಲಿ ನೋಡಲು ಅಸ್ಯ ಧರ್ಮ ಸಂಪ್ರದಾಯವಾಗಿದೆ. ಇದರಿಂದಾಗಿ ಗಣೇಶನ ಆರಾಧನೆ ಎಷ್ಟು ಪ್ರಾಮುಖ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಆವಿಷ್ಕಾರವಾದ ಸುಪ್ರಸಿದ್ಧ ಗಣಪತಿನ ದೇವಾಲಯ ಕುರುಡುಮಲೆ ಶ್ರೀ ಸಾಲಿಗ್ರಾಮ ಗಣಪತಿ ದೇವಾಲಯ. ಶ್ರೀಕೃಷ್ಣ ದೇವರಾಯರವರು ಕುರುಡುಮಲೆ ಗಣಪತಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಇತಿಹಾಸ ಹೇಳಲಾಗುತ್ತಿದೆ. ಬಸವನಗುಡಿ ದೊಡ್ಡ ಗಣಪತಿಗಿಂತ ದೊಡ್ಡದಾಗಿ ಭಾರೀ ಆಕೃತಿಯಲ್ಲಿ ಕುರುಡುಮಲೆ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಗಣಪತಿ ತನ್ನ ಯುಕ್ತಗಳಿಂದ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂದು ಪ್ರತೀತಿ ಇದೆ. ಪ್ರಣವ ಸ್ವರೂಪನಾಗಿ, ಪ್ರಸನ್ನ ಸ್ವರೂಪನಾಗಿ, ಮೂಷಿಕ ವಾಹನವಾಗಿ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾನೆ. ಅಂತಹ ಮಹಾಗಣಪತಿ ನೆಲೆಸಿರುವ ಕುರುಡುಮಲೆ ಕ್ಷೇತ್ರ ಎಷ್ಟೋ ಪ್ರಾಧಾನ್ಯತೆ ಹೊಂದಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಶ್ರೀಕೃಷ್ಣ ದೇವರಾಯ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ಇತಿಹಾಸ ಶಾಸನಗಳು ಸಹ ಹೇಳಲಾಗುತ್ತಿದೆ. ಗಣಪತಿ ರೂಪ ವಿಲಕ್ಷಣ ಶೋಭಿತ, ಮಹಾಕಾಯನು, ಲಂಬೋದರನು, ವಿಶ್ವರೂಪನು ಎಂದು ಗಣೇಶನನ್ನು ವ್ಯವಹರಿಸುತ್ತಾರೆ. ಕರ್ನಾಟಕದ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆ ಕ್ಷೇತ್ರವನ್ನು ಮಹಾಮಹಿಮಾನ್ವಿತ ಕ್ಷೇತ್ರ ಎಂದು ಹೇಳುತ್ತಾರೆ. ವಿಜಯನಗರ ಸಾಮ್ರಾಜ್ಯ ಬರುವವರೆಗೂ ಈ ಬಾರಿ ವಿಗ್ರಹ ಕಾಡಿನ ಪ್ರಾಂತ್ಯದಲ್ಲಿ ದೇವಾಲಯವಿದೆ ಇತ್ತು. ಭಕ್ತಾದಿಗಳು ಇದೇ ರೀತಿಯಲ್ಲಿ ಇರುವ ಮಹಾಕಾಯ ಗಣಪತಿಗೆ ಭಕ್ತಾದಿಗಳು ಪೂಜೆ ಸಲ್ಲಿಸುತ್ತಿದ್ದರು. 14 ಅಡಿ ಎತ್ತರದಲ್ಲಿ ಸ್ಫೋಟದ ಆಕೃತಿಯಲ್ಲಿ ಸ್ಫೋಟದ ರೀತಿಯಲ್ಲಿ ಮಹಾಸ್ವಾಮಿ ನೆಲೆಸಿದ್ದಾನೆ. ಮಲ್ಲಿಕಾ ಪುಷ್ಪಗಳಿಂದ ಅಲಂಕೃತದಿಂದ ಸಿಂಹಾಸನರೂಢನಾಗಿ, ಸಿದ್ಧ ನಾಯಕನಾಗಿ, ಬುದ್ಧಿ ಪ್ರದಾಯಕ, ಕ್ಷಮೆ, ಲಾಭ, ಸೌಖ್ಯ, ಅನುಗ್ರಹದಾಯಕವಾಗಿ ಗಣಪತಿ ದರ್ಶನ ನೀಡುತ್ತಿದ್ದಾನೆ. ಮಹಾಕಾರ ತೀರ ಗಂಭೀರವಾಗಿ ಬೆಟ್ಟದ ರೂಪದಲ್ಲಿ ಕೋಟಿ ವರ ನೀಡುವ ಬೆಳಕಿನಂತೆ, ಅಮ್ಮನ ಕೈಯಲ್ಲಿ ಅರಿಶಿಣ ಕೊಂಬಿನಂತೆ ಆವಿಷ್ಕಾರವಾಗಿ ಭಕ್ತರ ಪಾಲಿಗೆ ಬಂಗಾರದ ಬೆಟ್ಟದಂತೆ ಹೊಳೆಯುತ್ತಿರುವ ದಿವ್ಯ ಭವ್ಯ ಸ್ವರೂಪನು ಮಹಾಗಣಪತಿ. ಸಮಸ್ತ ಯೋಗಗಳಿಗೂ ಗಣಪತಿ ಮೂಲ. ಭೂಲೋಕಕ್ಕೆ ತಿಳಿದು ದೇವತೆಗಳು ದೇವಲೋಕದಿಂದ ಗಣಪತಿಯ ರೂಪಶಿಲ್ಪಿಗೊಳಿಸಿದ್ದಾರೆ ಎಂದು ಭಕ್ತರ ವಿಶ್ವಾಸವಾಗಿದೆ. ಇದಕ್ಕೆ ಈ ಮಹಾಕಾಯನನ್ನು ಭಕ್ತರು ಅಭಿಷ್ಟ ವರದನಾಯಕ, ಅನಂತ ಮಹಿಮೆ ಮಾತನ್ನು ಎಂದು ಭಕ್ತರು ನಂಬಿಕೆ ಸಹ ಮಾಡಿಕೊಂಡಿದ್ದಾರೆ. ಗಣಮಯ್ಯ ಪುರಾಣ ಪ್ರಾಶಸ್ತ್ಯ ಇರುವ ಕ್ಷೇತ್ರ ಕುರುಡುಮಲೆ. ಕೃತಯುಗದಲ್ಲಿ ತ್ರಿಪುರಾಸುರನು ವಂಚಿತನಾಗಿ ಆ ರಾಕ್ಷಸನನ್ನು ಸಂಹಾರವನ್ನು ಜಯಪ್ರದವಾಗುವುದಕ್ಕೆ ತ್ರಿಮೂರ್ತಿ ಏರದ ಬ್ರಹ್ಮ, ವಿಷ್ಣು, ಮಹೇಶ್ವರ ಸೇರಿ ಇಲ್ಲಿ ಮಹಾವಿಧ ನಿವಾರಣ ಮಹಾಗಣಪತಿಯ ವಿಗ್ರಹ ಪ್ರತಿಷ್ಠಾಪನೆ ನಡೆಸಿದ್ದಾರೆಂದು ಹೇಳುತ್ತಾರೆ. ತ್ರಿಮೂರ್ತಿಯರು ಕೋಟಮಿಗ ಎಂಬ ಬೆಟ್ಟದ ಮೇಲೆ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿರುವುದಕ್ಕಾಗಿ ಕೂಟ ಆದ್ರಿ ಎಂದು ಸಹ ವ್ಯವಹರಿಸುತ್ತಾರೆ. ಹಾಗೆಯೇ ತ್ರಿಮೂರ್ತಿಯರು ಏಕಾತ್ಮವಾಗಿ 3 ಸೇರಿ ಬೆಟ್ಟದ ಮೇಲೆ ಗಣಪತಿಯನ್ನು ನೆಲೆಸಿರುವುದಕ್ಕಾಗಿ ಈ ಕ್ಷೇತ್ರವನ್ನು ಕೂಡುಮಲೆ ಆಗಿದೆ. ಈ ಕ್ಷೇತ್ರದ ಮೂಲ ಹೆಸರು ಕೂಡುಮಲೆ, ವ್ಯವಹಾರದಲ್ಲಿ ಕುರುಡುಮಲೆ ಆಗಿದೆ. ಇಲ್ಲಿ ಈ ದೇವರಿಗೆ ಆಲ್ರೆಡಿ ವಿಶೇಷತೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವರ್ಷಕ್ಕೆ ಒಂದ್ಸಲಿ ವಾರ್ಷಿಕೋತ್ಸವ ಅಂತ ನಡೆಯುತ್ತೆ. ಗಣೇಶನ ಹಬ್ಬದ ಮಾರನೇ ದಿನ ಬಂದು ಅಂಕುರಾರ್ಪಣೆ ಮಾಡ್ತಾರೆ ದೇವರಿಗೆ. ಅಂಕುರಾರ್ಪಣೆ ಕಲ್ಯಾಣ ಗೌರಿ ಹಬ್ಬದ ದಿನ ಅಂಕುರಾರ್ಪಣೆ ಶುರು ಮಾಡ್ತಾರೆ. ಆವತ್ತಿಂದ ಒಂದು ವಾರ ಕಾಲ ಪುಷ್ಪ ಪಲ್ಲಕ್ಕಿ ಎಲ್ಲ ಪೂಜೆಗಳೆಲ್ಲ ಇರುತ್ತೆ, ಒಂದು ವಾರ ಕಾಲ. ಮತ್ತು ಗಣಪತಿ ಹಬ್ಬದ ದಿನ ಬಂದು ಗಣಪತಿ ಹಬ್ಬದ ದಿನ ಬಂದು ಮಹಾ ಅಭಿಷೇಕ ನಡೆಯುತ್ತೆ ಬೆಳಗ್ಗೆ ದೇವರಿಗೆ. ಅದಾದಮೇಲೆ ವರ್ಷಕ್ಕೆ ಒಮ್ಮೆ ಒಂದು ಬೆಳ್ಳಿ ಕವಚನ ದೇವರಿಗೆ ಅರ್ಪಿಸ್ತಾರೆ. ಅರ್ಪಿಸ್ಬಿಟ್ಟು ಗಣಪತಿ ಹಬ್ಬದ ಮಾರನೇ ದಿನ ಬಂದು ಜಾತ್ರೆ ನಡೆಯುತ್ತೆ, ರಥೋತ್ಸವ. ಇಲ್ಲಿ ಒಂದು 2 ಲಕ್ಷ ಜನ ಸೇರ್ತಾರೆ ಅಂತ ಒಂದು ಇದಿದೆ. ಮತ್ತು ಎಲ್ಲ ದೇವರಿಗೆ ಸೇವೆಗೆ ಅವರ ಇಷ್ಟಾರ್ಥಗಳೆಲ್ಲ ಅರ್ಪಿಸ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಅವರಿಗೆಲ್ಲ ಒಂದಾಗಿದೆ. ಮತ್ತು ಇನ್ನೊಂದೇನಪ್ಪ ವಿಶೇಷತೆ ಅಂದರೆ, ಬೇರೆ ಊರಿಗೆ ತಿರುಪತಿಗೆ ಹೋಗೋರೆಲ್ಲ ಬಂದು ಫಸ್ಟ್ ಗಣಪನ ದರ್ಶನ ಮಾಡಿಕೊಂಡು ಮುಂದೆ ತಿರುಪತಿಗೆ ಸಾಗುವಂಥ ಒಂದು ಇದಿದೆ. ಅಲ್ಲಿ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋಗಿ ಅವ್ರಿಗೆ ಒಳ್ಳೆ ಇದಾಗಲಿ, ಯಾವುದು ವಿಘ್ನಗಳು ಬರದೇ ಇರಲಿ ಅಂತ ಅವರಲ್ಲಿ ಇದು ಮಾಡಿ ಬೇಡ್ಕೊಂಡು ಹೋದಾಗ ದೇವರಲ್ಲಿ ಇದು ಮಾಡ್ತಾರೆ. ತ್ರಿಪುರಾಸುರ ಸಂಹಾರವನ್ನು ವಿಜಯವಂತವಾಗಿ ಪೂರ್ತಿಗೊಳಿಸಬೇಕೆಂದರೂ ತ್ರಿಮೂರ್ತಿ ಈ ಸಾಲಿಗ್ರಾಮ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಪ್ರತೀತಿ. 3 ಸಮನ್ವಯವಾಗಿ ಕೂಡಿ ಮೂರ್ತಿಯನ್ನು ಪರ್ವತದ ಮೇಲೆ ಪ್ರತಿಷ್ಠೆ ಮಾಡಿದ್ದಾರೆ ಎಂದು ಪ್ರತೀತಿ ಸಹ ಇದೆ.
ಇನ್ನು ತ್ರೇತಾಯುಗದಲ್ಲಿ ರಾವಣನನ್ನು ಸಂಹಾರ ಮಾಡೋದಕ್ಕೆ ಮುಂಚಿತವಾಗಿ ಶ್ರೀರಾಮ ದೇವರು ಗಣಪತಿಯನ್ನು ಭಕ್ತಿಯಿಂದ ಪ್ರತ್ಯೇಕವಾಗಿ ಪೂಜಿಸಿದರು ಎಂದು ಹೇಳುತ್ತಾರೆ. ಈ ಗಣಪತಿ ಆಶೀರ್ವಾದದಿಂದ ಶ್ರೀರಾಮ ದೇವರು ರಾವಣನನ್ನು ನಿರ್ವಿಘ್ನವಾಗಿ ಸಂಹರಿಸಿದರು ಎನ್ನಲಾಗಿದೆ. ಇನ್ನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮೇಲೆ ಬಂದಿರುವಂತಹ ಆರೋಪ ಶಮಂತಕಮಣಿ ಅಪಹರಣ ಆರೋಪ ಬಂದಿದ್ದು ತನ್ನ ಮೇಲೆ ಬಂದಿರುವ ನಿಂದನೆಯನ್ನು ತೊಡಗಿಸಿಕೊಳ್ಳುವುದಕ್ಕೆ ಆಗಿ ಕುರುಡುಮಲೆ ಗಣಪತಿಯನ್ನು ನಿಯಮ ನಿಷ್ಠೆಯಿಂದ ಆರಾಧನೆ ಶ್ರೀಕೃಷ್ಣ ನಡೆಸಿದರು ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತಿದೆ. ಈ ಕಲಿಯುಗದಲ್ಲಿ ಸಾಲಗ್ರಾಮ ಮಹಾಗಣಪತಿ ಭಕ್ತರ ಅಭಿಷ್ಟ ಗಾಯಕನಾಗಿ ಮಹಿಮೆಯನ್ನು ತೋರುತ್ತಿದ್ದಾನೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂದರೆ 4 ಯುಗಗಳಲ್ಲಿ ಈ ಸಾಲಿಗ್ರಾಮ ಶಿಲೆ ವಿಗ್ರಹಕ್ಕೆ ಪೂಜೆಗಳಿಗೆ ನೆರವೇರಿಸಿಕೊಂಡು ಬರುತ್ತಿದೆ. ಕುರುಡುಮಲೆ ಕ್ಷೇತ್ರಕ್ಕೆ ದೇಶದ 4 ಮೂಲೆಗಳಿಂದ ಗಣಪತಿ ದರ್ಶನವನ್ನು ಪಡೆಯಲು ಬರೆಯುತ್ತಾರೆ. ವೇದಗಳಿಗೆ ಆದಿ ಸ್ವರೂಪನಾಗಿರುವ ಓಂಕಾರ ಗಣಪತಿ ಕಾಲವನ್ನು ನಿರ್ಮಿಸುವ ಪರಮಾತ್ಮನು ವಿಘ್ನರಾಜ ಪ್ರಕೃತಿ ಪುರುಷ ಅಭೇದ ಆಕೃತಿಗಳು ಗಣಪತಿ ಎಂದು ಅಸ್ಯ ವಿಜ್ಞಾನ ಹೇಳುತ್ತದೆ. ಸಕಲ ಶೋಭದೈಕವಾಗಿ ಕೂಡುಮಲೆ ಕ್ಷೇತ್ರದ ಗಣಪತಿ ಖ್ಯಾತಿ ಪಡೆದಿದ್ದಾರೆ. ಜೀವನದಲ್ಲಿ ಬರುವಂತಹ ಅರಿಷ್ಟಗಳನ್ನು ಮತ್ತು ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸಬೇಕೆಂದು ಈ ಗಣಪತಿಯನ್ನು ಪೂಜಿಸುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ವ್ಯಾಪಾರ ಹೀಗೆ ಹಲವಾರು ಸಮಸ್ಯೆಗಳು ಏನೇ ಆಗಲಿ, ಸಂದರ್ಭ ಎಂಥದೇ ಆಗಲಿ ಈ ದೇವಾಲಯಕ್ಕೆ ಬಂದು ಗಣಪತಿ ಆಶೀರ್ವಾದ ಪಡೆಯುತ್ತಾರೆ. ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಜನರ ಅಭಿಪ್ರಾಯವೂ ಆಗಿದೆ. ಈ ಕುರುಡುಮಲೆ ದೇವಸ್ಥಾನಕ್ಕೆ ಸುಮಾರು 3-4 ಸರ್ತಿ ನಾವು ಬಂದಿದ್ವಿ. ಇಲ್ಲಿ ಬಂದು ಹೋಗಿ ಸಾಕಷ್ಟು ಕಷ್ಟ ಪರಿಹಾರ ಆಗಿದೆ. ನಮ್ಮ ಮಕ್ಕಳು ಮರಿಗೆ ಆರೋಗ್ಯ ಐಶ್ವರ್ಯ ಕೆಲಸ ಕಾರ್ಯ ಎಲ್ಲ ಸಿಕ್ಕೈತೆ ನಮಗೆ. ಈ ಭಗವತ್ ಬೇಕಾದಾಗಿನಿಂದ ನಮಗೂ ಆರೋಗ್ಯ ಬಗ್ಗೆ ಇದೆ. ಇದು ಮುಂಚೆ ನಾವು ಮನೆ ಮಠ ಎಲ್ಲ ಇತ್ತು ನಮಗೆ. ಅದು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೂ ಒಂದು ಶಕ್ತಿ ಇರಲಿಲ್ಲ. ಆವಾಗ ಈ ಪುಣ್ಯಕ್ಷೇತ್ರ ಬಂದು ಹೋದ್ಮೇಲೆ ಮಹಾಗಣಪತಿ ಆಶೀರ್ವಾದದೊಂದಿಗೆ ಮನೆಯಲ್ಲಿ ಈಜು ಹಾಕ್ಕೊಂಡಿದ್ದೀನಿ. ಹುಡುಗ ಕೆಲಸ ಸಿಕ್ಕಿದೆ. ಇವಾಗ ಇದು ಬಂದಿರೋ ಕಾರಣ ಏನಪ್ಪ ಅಂತಂದರೆ ದೊಡ್ಡ ಹುಡುಗ ಮದುವೆ ಆಗಬೇಕು, ಅದು ನೆರವೇರುತ್ತೆ ಅಂತೇಳಿ ಬಂದಿದ್ದೀವಿ. ಈ ಬಂದಿರೋರಿಗೆ ನಿಯತ್ತಿಂದ ಭಕ್ತಿಯಿಂದ ಯಾರು ಬರ್ತಾರೋ ಅವರಿಗೆ ಈ ಭಗವಂತನ ಕೃಪಾ ಕಟಾಕ್ಷಕ್ಕೆ ಭಾಗರಾಗಿರ್ತಾರೆ. ಅವರಿಗೆಲ್ಲ ಒಳ್ಳೆಯದಾಗುತ್ತೆ. ಯಾವುದು ನಮಗೆ ಯಾವುದು ಬೇಡ್ಕೊಂಡಿತ್ತು ಅದು ನೆರವೇರಿಸ್ತಿದೆ. ಆದರೆ ನಾವು ಬಂದು ದರ್ಶನ ಪಡ್ಕೊಂಡು ಹೋಗಬೇಕಾದ್ರೆ ಅದೇ ಥರ ನಾವು ನಡ್ಕೋಬೇಕು. ಯಾವ ನಡ್ಕೊತೀವೋ ಅದು ಭಗವಂತನ ಆಶೀರ್ವಾದ ನಮಗೆ ಎಂದಿಗೂ ಕೈ ಬಿಡಲ್ಲ. ನಾವು ನೆಮ್ಮದವರಿಗೆ ಯಾವತ್ತೂ ನಮಗೆ ತೊಂದರೆ ಆಗೋದಿಲ್ಲ. ನೆಮ್ಮದವರಿಗೆ ಭಗವಂತ ಆಯುರ್ವೇದಕ್ಕೆ ಆಶೀರ್ವಾದ ಕೊಟ್ಟಿದ್ದಾನೆ. ಇನ್ನು ಮುಂದೇನು ಕೊಡ್ತಾನೆ ಅಂತ ನಾವು ಇಲ್ಲಿ ಭಾವಿಸ್ತಾ ಇದ್ದೀವಿ. ದೇವಸ್ಥಾನ ಧನ್ಯವಾದಗಳು. ವಿಗುತೋ ನಾಯಕ, ಆ ವಿನಾಯಕ ನಾಯಕನು ಇಲ್ಲದೇ ಇರುವಂತಹ ಸ್ವತಂತ್ರನು ವಿನಾಯಕನು. ಶರೀರದಲ್ಲಿ ಮೂಲಾಧಾರ ಸ್ಥಾನ ಅಧಿಪತಿ ಗಣಪತಿ. ಆಪದ್ಬಾಂಧವನಾಗಿ ತ್ರಿಕೂಟಚಲ ಕುರುಡುಮಲೆ ಕ್ಷೇತ್ರದಲ್ಲಿ ಗಣಪತಿಯಾಗಿ ನಿಲ್ಲಿಸಿದ್ದಾನೆ. ಕುರುಡುಮಲೆ ಸಾಲಿಗ್ರಾಮ ಮಹಾಗಣಪತಿ ದೇವಾಲಯದಲ್ಲಿ ಪ್ರತಿನಿತ್ಯ ವೈಭವದಿಂದ ಪೂಜೆಯನ್ನು ನೆರವೇರಿಸಿಕೊಳ್ಳುತ್ತಾ ಸಂಕಷ್ಟ ಚತುರ್ಥಿ ದಿವಸ ಹೋಮ ಹವನ ಸಹಸ್ರನಾಮಾವಳಿ, ವಿಶೇಷವಾಗಿ ಸಹಸ್ರ ಮೋದಕ ಹೋಮಗಳು ಹಾಗೂ ಪಂಚಾಮೃತ ಅಭಿಷೇಕವನ್ನು ಗಣಪತಿಗೆ ಇಷ್ಟವಾದ ಕೊಬ್ಬಿನ ಹಾಲಿನಿಂದ ಅಭಿಷೇಕ ನೆರವೇರಿಸಿಕೊಳ್ಳುತ್ತಾನೆ. ಸಾಲಿಗ್ರಾಮ ಗಣಪತಿ ಕುರುಡುಮಲೆಯಲ್ಲಿ ದಿವ್ಯಪ್ರದಾಯಕವಾಗಿ ಪೂಜಿಸಿಕೊಳ್ಳುತ್ತಿದ್ದಾನೆ. ಸಕಲ ದೇವತೆಗಳಿಗೂ ಸಕಲ ಸೃಷ್ಟಿಗೂ ಆರಾಧನೆಯವಾಗಿರುವ ಸಿದ್ಧಿ ಗಣಪತಿ ಜೀವನದಲ್ಲಿ ಎದುರಾಗುವ ವಿಜ್ಞಾನಗಳನ್ನು ತೊಲಗಿಸುವ, ಸಕ್ರಮವಾಗಿ ಕಾರ್ಯಗಳನ್ನು ಮುಂದೂಡಿಕೆ ನಡೆಸುವ ಅನುಗ್ರಹ ಪ್ರದಾಯಕನು. ವಕ್ರತುಂಡ ಗಣಪತಿ ಎಷ್ಟು ವಿಶೇಷಗಳನ್ನು ಸಮಸ್ಯೆಗಳನ್ನು ತೊಲಗಿಸಿ ಜೀವನದಲ್ಲಿ ಬೆಳೆದುಕೊಂಡು ನೀಡುವಂತಹ ಮಹಾಗಣಪತಿ ನಮ್ಮ ಎಲ್ಲರಿಗೂ ಅಖಿಲ ವಿಜಯವನ್ನು ಅಖಂಡವಾಗಿ ಪ್ರಸಾರಿಸುವ ಗಣಪತಿಯನ್ನು ನಾವೆಲ್ಲರೂ ಪ್ರಾರ್ಥಿಸೋಣ. ನೀವು ಅಂದ್ಕೊಂಡು ಕಾರ್ಯ ನಡೆದಿದೆಯಾ ನಡೆದಿಲ್ವಾ ಮಾತಾಡಿ. ನಾವು ಬ್ಯಾಂಗ್ಳೂರಲ್ಲಿ ಬಂದಿದ್ದೀವಿ. ತಿಂಗಳು 2011 ಬರ್ತಾಯಿದ್ದೀವಿ. ಬಂದ ತಕ್ಷಣ ಏನೂ ಇಲ್ಲ, ಬರ್ತಾ ಅಂಗಡಿ ಇಡಬೇಕು ನೆನೆಸ್ಕೊಂಡೆ, ಅಂಗಡಿ ಇಟ್ಟೆ. ಆಮೇಲೆ ಮನೆ ಒಂದು ಲೀಸಕ್ಕೆ ಬೇಕು ನೆನೆಸ್ಕೊಂಡೆ, ಅದು ನಡೀತಿತ್ತು. ನಮ್ಮ ಫ್ರೆಂಡ್ ಅವ್ರಿಗೆಲ್ಲ ಮದುವೆ ಆಗಿಲ್ಲ, ಅವರು ಡೈವರ್ಸ್ ಆಗಿರೋವರು. ಅವ್ರಿಗೂ ಬಂದು ಮದುವೆ ಆಯಿತು. ನಮ್ಮ ಫ್ರೆಂಡ್ ಅವ್ರಿಗೂ ಒಂದು 5 ಲಕ್ಷ ಬಂದು ಸಿಕ್ಕಿಲ್ಲ. ಅವರು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಾರೆ, ಅವ್ರಿಗೂ ಸಿಕ್ಕಿತ್ತು. ಮದುವೆ ಆಗಿಲ್ಲ ಅಂದರೆ 2-3 ಜನಕ್ಕೂ ಮದುವೆ ಆಯಿತು.
ನಮಗೂ ಇವಾಗ ಒಳ್ಳೇದು ಆಯ್ಕೊಂಡಿರುತ್ತೆ. ಅದೇ 2011 ಬರ್ತಾ ಇದ್ದೀವಿ. ಕೊರೋನಾಕ್ಕೋಸ್ಕರ 3 ವರ್ಷ ಬರೋಕ್ಕಾಗಿಲ್ಲ. ಇವಾಗ ತಿರ್ಗಾ ಬರ್ತಾ ಇದ್ದೀವಿ. ನಮ್ಮ ಮಗು ಬಂದು ಕನ್ಸೀವ್ ಆಗಿದೆ. ಗಣೇಶ ಹುಟ್ಟಿಯ ತಿಂಗಳಲ್ಲೇ ಹುಟ್ಟಬೇಕು ನೆನೆಸ್ಕೊಂಡೆ. ಅದೇ ಥರನೇ ಆ ತಿಂಗಳಲ್ಲೇ ಆ ಮಗು ಹುಟ್ಟಿತ್ತು. ಎಷ್ಟು ವರ್ಷಗಳಿಂದ ಬರ್ತಿದ್ದೀರಿ ಮೇಡಮ್? 2011 ಹೌದಾ? ಸಮಸ್ತ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದು ದೇವ್ರ ವಿಚಾರವಾದಲ್ಲಿ? ಏನು ಸರ್? ಸಮಸ್ತ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಅನುಭವದಲ್ಲಿ ಜನಕ್ಕೆ? ಬಂದರೆ ನೀವು ಏನು ನೆನೆಸ್ಕೊಂಡು ಬಂದ್ರಲ್ಲ ಅದು ಹಂಗೆ ನಡೆಯುತ್ತೆ. ಒಳ್ಳೆಯದು ನೆನೆಸ್ಕೊಂಡು ಬಂದರೆ ಹಂಗೆ ನಡೆಯುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅಂಗುಲಕ್ಷ್ಮಿ.
चामरकर्णाय नमः प्रसमपूजिताय नमो नमः श्रीमन्महागणाधिपतये नमः यथाशक्तिः नामावली पुभ्यां समर्पयामि आनंद मंगल विराजनं दर्शयामि